Hey family, Assalamu alaikum warahmatullahi wabarakatuh. Welcome back to my channel Yachify Vlogs. ಫೈನಲಿ ಸ್ಕೂಲ್ ರಿಓಪನ್ ಆಯಿತು. ನಿಜ ಹೇಳಬೇಕಂದ್ರೆ ಮಕ್ಕಳಿಗಿಂತ ಹೆಚ್ಚು ಈ ದಿನಕ್ಕಾಗಿ ಕಾಯೋದು ನಾವು ಮಾಮ್ಗಳೇ ಜಾಸ್ತಿ. 2 ತಿಂಗಳ ಸಮ್ಮರ್ ವೆಕೇಷನ್ ಅಂದರೆ ಮಕ್ಕಳಿಗೆ ಫುಲ್ ಖುಷಿ. ಲೇಟ್ ವೇಕಪ್, ಫುಲ್ ಡೇ ಮಸ್ತಿ, ಟಿವಿ, ಮೊಬೈಲ್, ಸ್ನ್ಯಾಕ್ಸ್, ಔಟಿಂಗ್, ರಿಲೇಟಿವ್ಸ್ ಮನೆ, ಟ್ರಿಪ್, ಹೀಗೆ ಅವರ ಜೀವನ ಸಖತ್ ಎಂಜಾಯ್ ಮೋಡ್ನಲ್ಲಿ ಇರ್ತದೆ. ಆದರೆ ಅಮ್ಮಂದಿರ ಕತೆ ಮಾತ್ರ ಸ್ವಲ್ಪ ಬೇರೆ. ಫುಲ್ ಟೈಮ್ ಡ್ಯೂಟಿ, ಬೆಳಿಗ್ಗಿಂದ ರಾತ್ರಿ ತನಕ ಮಮ್ಮ ಹಸಿವಾಗ್ತದೆ, ಮಮ್ಮ ಬೋರ್ ಆಗ್ತಿದೆ, ಮಮ್ಮ ಹೊರಗೆ ಹೋಗೋಣ, ಮಮ್ಮ ಇವತ್ತೆಂಥ ಸ್ಪೆಷಲ್ ಅಂತ ದಿನಕ್ಕೆ ಒಂದು 100 ಪ್ರಶ್ನೆ ಅವರದು. ಹಾಗಾಗಿ ಶಾಲೆ ಶುರುವಾಗೋ ದಿನ ಹತ್ತಿರ ಬಂದಂತೆ ಮಕ್ಕಳಿಗೆ ಸ್ವಲ್ಪ ಬೇಜಾರು. ಆದರೆ ಅಮ್ಮಂದಿರ ಮನಸ್ಸಲ್ಲಿ ಮಾತ್ರ ಒಂದು ಚಿಕ್ಕ ಸಂತೋಷ, ಅಬ್ಬಾ ಇನ್ನೂ ಸ್ಕೂಲ್ ಲೈಫ್ ಸ್ಟಾರ್ಟ್ ಆಗ್ತದೆ ಅನ್ನೋದು. ಯಾಕಂದರೆ ಮಕ್ಕಳಿಗೆ ಮನೆ ಅನ್ನೋದು ಕಂಫರ್ಟ್ ಝೋನ್. ಅಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಹೋಮ್ವರ್ಕ್ ಇಲ್ಲ, ಟೆನ್ಷನ್ ಇಲ್ಲ, ನಥಿಂಗ್. ಅದೇ ಸ್ಕೂಲ್ ಅಂದರೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ಯೂನಿಫಾರ್ಮ್, ಹೋಮ್ವರ್ಕ್, ಡಿಸಿಪ್ಲಿನ್, ಟೀಚರ್ಸ್ ಎಟ್ಸೆಟ್ರಾ. ಹಾಗಾಗಿ ಶಾಲೆ ಶುರುವಾಗೋ ಮೊದಲ ದಿನ ಮಕ್ಕಳ ಮುಖ ನೋಡಿದರೆ ಸಾಕು, ಅರ್ಧ ಖುಷಿ ಅರ್ಧ ಬೇಜಾರು. ಇಂದು ನಮ್ಮ ಮನೆಯಲ್ಲೂ ಅದೇ ಸೀನ್. ಸೊ ಫ್ರೆಂಡ್ಸ್, ಕ್ವಿಕ್ ಮಾರ್ನಿಂಗ್ ಮಾಂಟೇಜ್ ನೋಡಿದ್ರಲ್ಲ, ಈಗ ನಮ್ಮ ದಿನ ಹೇಗೆ ಶುರುವಾಯಿತು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಸ್ಕೂಲ್ ಸ್ಟಾರ್ಟ್ ಆಗುವ ಮುಂಚಿನ ದಿನ ಬುಕ್ಸಿಗೆಲ್ಲ ಬೈಂಡ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಬೆಳಿಗ್ಗೆ ಬೇಗ ಎದ್ದವಳೆ ನಮಾಜೆಲ್ಲ ಮುಗಿಸಿ ಕುರಾನೆಲ್ಲ ಓದಿ ಮತ್ತೆ ನಾನು ಸೀದಾ ಎಂಟ್ರಿ ಕೊಟ್ಟದ್ದು ನಮ್ಮ ಅಮ್ಮಂದಿರ ಮಾರ್ನಿಂಗ್ ಮ್ಯಾರಥಾನ್ ಸ್ಟಾರ್ಟ್ ಆಗುವ ಜಾಗಕ್ಕೆ, ಅದೇ ನಮ್ಮ ಕಿಚನ್. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ರೆಡಿ ಮಾಡಿದ್ದು ಪಾವ್ ಭಾಜಿ. ಸೊ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಗಾಯ್ಸ್, ಪ್ಲೀಸ್ ಸ್ಟೇ ಟ್ಯೂನ್ ಟು ವಾಚ್ ದ ಫುಲ್ ರೆಸಿಪಿ. ಹೋಟೆಲ್ನಲ್ಲಿ ನಾವು ತಿನ್ನುವ ಪಾವ್ ಭಾಜಿ ಹೇಗೆ ಯಮ್ಮಿ ಆಗಿರ್ತದ, ಮನೆಯಲ್ಲಿ ಮಾಡಿದ ಪಾವ್ ಭಾಜಿ ಕೂಡ ಸೇಮ್ ಒಳ್ಳೆ ಟೇಸ್ಟಿಯಾಗಿರ್ತದೆ, ಯಮ್ಮಿ ಆಗಿರ್ತದೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಒಳ್ಳೆ ಹೆಲ್ದಿ ಕೂಡ ಹೌದು. ಸೊ ಈಗ ನಾವು ಹೇಗೆ ಮಾಡೋದಂತ ನೋಡುವ. ಸೊ ಇದಕ್ಕೆ ಬೇಕಾಗಿ ನಾನು 2 ಮೀಡಿಯಮ್ ಗಾತ್ರದ ಪೊಟ್ಯಾಟೊವನ್ನು ತೆಗೆದು ಪೀಲ್ ಮಾಡಿದೆ, ಮತ್ತು ಅದನ್ನು ಸ್ಲೈಸಲ್ಲಿ ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿಟ್ಟೆ. ಸೊ ನಾನು ಆಲ್ರೆಡಿ ಯಾವತ್ತೂ ಗ್ರೀನ್ ಟೀಯನ್ನು ನೆನೆಸಿಟ್ಟು ಫ್ರೀಝರ್ನಲ್ಲಿ ಇಟ್ಟಿರ್ತೇನೆ, ಯಾಕಂತ ಹೇಳಿದರೆ ನನಗೆ ಯಾವಾಗ ಬೇಕಾದರದ್ದು ಸ್ವಲ್ಪ ಸ್ವಲ್ಪ ತೆಗೆದು ಯೂಸ್ ಮಾಡಲಿಕ್ಕಾಗ್ತದೆ ಅಂತ. ಸೊ ಪೊಟ್ಯಾಟೊಗೆ ಸ್ವಲ್ಪ ಗ್ರೀನ್ ಟೀ ಕೂಡ ಆ್ಯಡ್ ಮಾಡಿ ಟರ್ಮರಿಕ್ ಮತ್ತು ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿಟ್ಟೆ. ಸೊ ಪೊಟ್ಯಾಟೊವನ್ನು ನೀವು ಪೀಲ್ ಮಾಡಿ ಇದು ಕಟ್ ಮಾಡಿ ಸಹ ಹಾಕ್ಬೋದು, ಅಥವಾ ನೀವು ಇಡೀ ಕೂಡ ಹಾಕಿ ಬೇಯಿಸ್ಬೋದು. ದಟ್ ಈಸ್ ಯುವರ್ ಚಾಯ್ಸ್. ಸೊ ನಾನು ಯಾವತ್ತೂ ಹೀಗೆ ಮಾಡ್ತೇನೆ, ಯಾಕಂತ ಹೇಳಿ ನಾನು ಅದಕ್ಕೆ ಗ್ರೀನ್ ಟೀ ಕೂಡ ಆ್ಯಡ್ ಮಾಡ್ತೇನಲ್ಲ, ಸೊ ಅದಕ್ಕಾಗಿ. ಸೊ ಆಫ್ಟರ್ 3 ವಿಸಿಲ್ಸ್ ಅದನ್ನು ವಿಸಿಲ್ ಹೋದ ನಂತರ ಅದನ್ನು ಮ್ಯಾಶರಲ್ಲಿ ಚೆಂದ ಮಾಡಿ ಮ್ಯಾಶ್ ಮಾಡಿ ಸ್ಮೂತ್ ಆಗುವಾಗೆ ಅಷ್ಟು ಮ್ಯಾಶ್ ಮಾಡಬೇಕು. ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಮರ್ತೋಯ್ತು, ನೀವು ಇದಕ್ಕೆ ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಈಗ ಕಾಲಿಫ್ಲವರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಇದಕ್ಕೆ ಹಾಕಲಿಲ್ಲ. ಸೊ ನೀವು ನಿಮ್ಮ ಹತ್ರ ಇತ್ತಂತಾದರೆ ನೀವು ಅದಕ್ಕೆ ಆ್ಯಡ್ ಮಾಡಿ, ಅದು ಕೂಡ ತುಂಬ ಒಳ್ಳೆಯಾಗಿ ಟೇಸ್ಟ್ ಬರ್ತದೆ. ಆಫ್ಟರ್ ದ್ಯಾಟ್ ಒಂದು ಆನಿಯನ್, 1 ಟೊಮ್ಯಾಟೊ, 2 ಗ್ರೀನ್ ಚಿಲ್ಲಿಯನ್ನು ತೆಗೆದು ಕಟ್ ಮಾಡಿ ಒಳ್ಳೆ ಸ್ಲೈಸ್ ಮಾಡಿ ಇಡಬೇಕು. ಮತ್ತು ಕೋರಿಯಂಡರ್ ಲೀವ್ಸ್ ಅದೇ ರೀತಿ ಒಂದು ಲೆಮನನ್ನು ಕೂಡ ಚಾಪ್ ಮಾಡಿ ಇಡಬೇಕು. ಅದ ನಂತರ ಬನಲಿಯನ್ನು ತೆಗೆದು ಅದಕ್ಕೆ ಬಟರನ್ನು ಹಾಕಿ ಸ್ವಲ್ಪ ಕಾಯಿಸಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಬಟರ್. ಇದು ಒಳ್ಳೆ ಬಟರ್ ಎಷ್ಟು ಹಾಕ್ತೀರಿ ನೀವು ಅಷ್ಟು ಒಳ್ಳೆ ಇದಕ್ಕೆ ಟೇಸ್ಟ್ ಬರ್ತದೆ. ಸೊ ಬಟರಲ್ಲಿ ಕಂಜೂಸ್ ಮಾಡಬೇಡಿ, ಒಳ್ಳೆ ಮಾಡಿ ಬಟರನ್ನು ಹಾಕಿ. ಒಂದು ವೇಳೆ ಬಟರ್ ಜಾಸ್ತಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನೀವು ಆಯಿಲ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಹಾಗಾಗಿ ಅದ ನಂತರ ನೀವು ಅದಕ್ಕೆ ಆನಿಯನ್ ಹಾಕಿ ಸ್ವಲ್ಪ ಸಾಟೆ ಮಾಡಿ. After that we have to add sliced green chilli and shimla mirch. After that we have to add tomato. ಅದನ್ನು ಸ್ವಲ್ಪ ಸಾಟ್ ಮಾಡಿದ ನಂತರ ಸಾಫ್ಟ್ ಆಗ್ತದೆ. ಅದ ನಂತರ we have to add ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ಸ್ವಲ್ಪ ಸಾಟೆ ಮಾಡಬೇಕು. ಅದ ನಂತರ we have to add ಬೇಸಿಕ್ ಮಸಾಲಾಸ್ ಲೈಕ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಪಾವ್ ಭಾಜಿ ಮಸಾಲ ಆ್ಯಂಡ್ ನಾರ್ಮಲ್ ಚಿಲ್ಲಿ ಪೌಡರ್. ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ. ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ತುಂಬ ಒಳ್ಳೆ ರೋಲ್ ಪ್ಲೇ ಮಾಡ್ತದೆ, ಬಿಕಾಸ್ ಇಟ್ ಗಿವ್ಸ್ ವೆರಿ ರಿಚ್ ಕಲರ್ ಟು ದ್ಯಾಟ್. ನಾವು ಎಕ್ಸ್ಟ್ರಾ ಯಾವುದೇ ಫುಡ್ ಕಲರನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗಿಲ್ಲ. ನಾನು ಯಾವುದೇ ಫುಡ್ ಕಲರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಯು ಕ್ಯಾನ್ ಸಿ ದ್ಯಾಟ್ ಒಳ್ಳೆ ಕಲರ್ ಬರ್ತದೆ ಇದಕ್ಕೆ. ಅದ ನಂತರ ಮ್ಯಾಶ್ ಮಾಡಿದ ಪೊಟ್ಯಾಟೊವನ್ನು ಇದಕ್ಕೆ ಆ್ಯಡ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ. ತುಂಬ ತಿಕ್ಕಿರ್ತದೆ, ನೀವು ನಿಮಗೆ ಎಷ್ಟು ನೀರು ಬೇಕಂದರೆ ತಿಕ್ನೆಸ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಅದನ್ನು ನೀರು ಹಾಕಿ ಅಡ್ಜಸ್ಟ್ ಮಾಡಿ. ಸೊ ನಮ್ಮದಿಲ್ಲಿ ಪಾವ್ ಭಾಜಿ ಮಸಾಲ ರೆಡಿ ಆಯಿತು. ಅದ ನಂತರ ಅದಕ್ಕೆ ಕೊರಿಯಂಡರ್ ಲೀವ್ಸ್ ಹಾಕಿ ನೀವು ಚೆಂದ ಮಾಡಿ ಗಾರ್ನಿಷ್ ಮಾಡಿ. ಸೊ ದ್ಯಾಟ್ ಇಟ್ ಗಿವ್ಸ್ ವೆರಿ ರಿಚ್ ಫ್ಲೇವರ್. ಮತ್ತು ಸ್ವಲ್ಪ ಟಾಪಿಂಗ್ ಆನ್ ದ ಟಾಪ್ ಆಫ್ ದ್ಯಾಟ್ you have to add some more butter in that.
ಆಫ್ಟರ್ ದ್ಯಾಟ್ ಒಂದು ಪ್ಯಾನ್ ಇಡಿ, ಅದಕ್ಕೆ ಸ್ವಲ್ಪ ಬಟರ್ ಹಾಕಿ, ಮತ್ತು ನಾನು ಪಾವು ತಂದಿದ್ದೆ. ಇದು ತುಂಬ ಸಾಫ್ಟ್ ಇತ್ತು. ನಾನು ರೆಗ್ಯುಲರ್ ತರುವ ಪಾವು ಇಷ್ಟು ಸಾಫ್ಟ್ ಇರೋದಿಲ್ಲ, ಬಟ್ ದಿಸ್ ಒನ್ ವಾಸ್ ಆಸಮ್, ಒಳ್ಳೆ ಸಾಫ್ಟ್ ಇತ್ತು. ಸೊ ಬಟರ್ ಹಾಕಿ ಅದನ್ನು ಚೆಂದ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿ, ಸೊ ಇಲ್ಲಿ ನಮ್ಮ ಪಾವ್ ಭಾಜಿ ಇಷ್ಟು ಮಾಡಿದ ನಂತರ ನಮ್ಮ ಪಾವ್ ಭಾಜಿ ರೆಡಿ ಆಯಿತು. ಸೊ ಕಿಚನ್ ಟಾಸ್ಕ್ ಮುಗೀತು. ಇನ್ನಿರುವ ಮೈನ್ ಟಫ್ ಟಾಸ್ಕ್ ಅಂತ ಹೇಳಿದರೆ ಮಕ್ಕಳನ್ನು ಹೋಗಿ ಎಬ್ಬಿಸೋದು. ಅದರಷ್ಟು ಕಷ್ಟದ ಟಾಸ್ಕ್ ಅಮ್ಮಂದರಿಗೆ ಮತ್ತೊಂದಿಲ್ಲ. ಮಕ್ಕಳು ಇನ್ನೂ ಕೂಡ ಸ್ಲೀಪಿಂಗ್ ಮೋಡಲ್ಲಿ ಇದ್ದಾರೆ. ಎಬ್ಬಿಸಿ ಸಾಕಾಗ್ತದೆ. ಮಮ್ಮ 5 minutes more, ಮಮ್ಮ 5 minutes more ಅಂತ ಹೇಳಿ ಅಲ್ಲಿ 20 ನಿಮಿಷ ಅಲ್ಲೇ ಆಗಿರ್ತದೆ. ಫೈನಲಿ ಹೇಗೋ ಎಂದು ಎದ್ದು ಬ್ರಷ್ ಒಂದು ಮಾಡಿದ್ಲು. ಅದ ನಂತರ ನಾನು ರೆಡಿ ಮಾಡಿದ ಬ್ರೇಕ್ಫಾಸ್ಟನ್ನು ಅವಳಿಗೆ ಕೊಟ್ಟೆ ವಿತ್ ಗ್ರೇಪ್ ಜ್ಯೂಸ್ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ. ಮತ್ತು ಅವಳ ಸ್ನ್ಯಾಕ್ಸಿಗೆ ನಾನು ಗೋವಾ ಕಟ್ ಮಾಡಿ ಹಾಕಿದೆ ವಿತ್ ಸಮ್ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ವಿತ್ ಲಿಟಲ್ ಸಾಲ್ಟ್ ಪೌಡರ್. ಆಫ್ಟರ್ ದ್ಯಾಟ್ ಹೇರ್ ಕೋಮಿಂಗ್ ಮಾಡೋದು, ಟಿಫಿನ್ ಎಲ್ಲ ಬ್ಯಾಗಲ್ಲಿ ಇಡೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ರೆಡಿ ಆಯಿತು. ನಾನು ಕೂಡ ಹೊರಟೆ ಮಗಳನ್ನು ಬಸ್ ಸ್ಟಾಪ್ವರೆಗೆ ಬಿಡಲಿಕ್ಕೆ. ಸೊ ಸ್ವಲ್ಪ ಹೊತ್ತಲ್ಲಿ ವ್ಯಾನ್ ಕೂಡ ಬಂತು ಸ್ಕೂಲಿದ್ದು. ಮಕ್ಕಳೆಲ್ಲ ಬಾಯ್ ಅಂತ ಹೇಳಿ ವ್ಯಾನ್ ಹತ್ತಿ ಹೋದರು. ಮಕ್ಕಳು ವ್ಯಾನ್ ಹತ್ತಿ ಹೋಗೋದನ್ನು ನೋಡುವಾಗ ಸ್ವಲ್ಪ ಬೇಸರ ಆಯಿತು. ಯಾಕಂತ ಹೇಳಿದರೆ ಇಷ್ಟು ದಿನ ಅವರೆಲ್ಲ ಇದ್ದು ಗಲಾಟೆ ಮಾಡೋದು, ಅದು ಬೇಕು ಇದು ಬೇಕಂತ ಕೇಳ್ತಿದ್ದು, ಒಂಥರ ಮನೆಯಲ್ಲೆಲ್ಲ ಗೋಜಿ ಥರ. ಈಗ ಮನೆ ಅವರಿಲ್ಲದ ಒಂಥರ ಸೈಲೆಂಟ್ ಆದಾಗೆ. ಸೊ ಎಂತ ಮಾಡೋದು, ನಾವು ನಮ್ಮ ರೂಟೀನ್ಗೆ ಅಡ್ಜಸ್ಟ್ ಆಗಲೇಬೇಕು. ಮೊದಲ 1-2 ದಿನ ಬೋರ್ ಅಂತ ಅನಿಸ್ತದೆ, ಮತ್ತು ಆ್ಯಸ್ ಯೂಶ್ವಲ್ ಸರಿ ಆಗ್ತದೆ, ಅದು ಒಳ್ಳೆಯದು ಕೂಡ. ಮಕ್ಕಳನ್ನು ಬಿಟ್ಟು ನಾನೀಗ ಮನೆಗೆ ವಾಪಸ್ ಬಂದೆ. ಸೊ ನಮ್ಮ ಈಗ ಸೆಕೆಂಡ್ ಶಿಫ್ಟ್ ಶುರುವಾಯಿತು. ಅದು ಏನಂತ ಹೇಳಿದರೆ ಎಲ್ಲ ಕ್ಲೀನಿಂಗ್. ಸೊ ನಾನು ಮೊದಲು ಬೆಡ್ಡೆಲ್ಲ ಸೆಟ್ ಮಾಡಿ ಕ್ಲೀನ್ ಮಾಡಿ ನೀಟಾಗಿಟ್ಟೆ. ಅದ ನಂತರ ನನ್ನ ಮೋಸ್ಟ್ ಹೇಟೆಸ್ಟ್ ವರ್ಕ್ ಪಾತ್ರೆ ತೊಳೆಯೋದು. ಅಲ್ಲ, ಈ ಪಾತ್ರೆಗಳು ಎಲ್ಲಿಂದ ಇಷ್ಟು ಪ್ರೊಡಕ್ಷನ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ತೊಳೆದಷ್ಟು ಮತ್ತೆ ಬರ್ತಾನೇ ಇರ್ತದೆ. ಆದರೆ ಏನು ಮಾಡೋದು, ಮಾಮ್ ಲೈಫ್ ಅಂದರೆ ಇಷ್ಟೇ ಅಲ್ವಾ. ಸೊ ಇವತ್ತಿನ ಬೆಳಿಗ್ಗೆ ಸ್ಕೂಲ್ ರಶ್, ಕುಕ್ಕಿಂಗ್, ಮಕ್ಕಳನ್ನು ಡ್ರಾಪ್ ಮಾಡೋದು, ಹೌಸ್ ಕೋರ್ಸ್ ಅಂತ ಬ್ಯುಸಿಯಾಗಿಯೇ ಕಳೆಯಿತು. ಸೊ ಈಗ ನೀವು ಕೂಡ ರಿಲ್ಯಾಕ್ಸ್ ಆಗಿ ವ್ಲಾಗ್ ಎಂಜಾಯ್ ಮಾಡಿ. ಸೊ ಇವತ್ತಿನ ನನ್ನ ವ್ಲಾಗ್ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಒಳ್ಳೆದಂತ ನನಗೆ ಕಮೆಂಟ್ ಮಾಡಿ, ಅಥವಾ ಏನಾದರೂ ಇಂಪ್ರೂವೈಸ್ ಮಾಡಬೇಕಾದ್ರೆ ಪ್ಲೀಸ್ ಲೆಟ್ ಮಿ ನೋ ದ್ಯಾಟ್. So till then, take care. Bye. Assalamu alaikum wa rahmatullahi wa barakatuhu.